ಕೃಷ್ಣ ವಾಸುದೇವ ಕೇಶವ ಪರಮಾತ್ಮ. ಕೃಷ್ಣ ವಾಸುದೇವ ಕೇಶವ ಪರಮಾತ್ಮ. ಅಪ್ರಮೇಯ ವರದ ಹರಿ ಮುಕುಂದ. ಅಪ್ರಮೇಯ ವರದ ಹರಿ ಮುಕುಂದ. ಕೃಷ್ಣ ವಾಸುದೇವ ಕೇಶವ ಪರಮಾತ್ಮ. ನಿನ್ನು ಜೂಡಗಂಟಿ ನೀ ಕೃಪಂಗನುಗುಂಟಿ. ನಿನ್ನು ಜೂಡಗಂಟಿ ನೀ ಕೃಪಂಗನುಗುಂಟಿ. ನಖಿಲ సౌఖ్య పదవులు అందగంటి. అఖిల సౌఖ్య పదవులు అందగంటి. ಕೃಷ್ಣ ವಾಸುದೇವ ಕೇಶವ ಪರಮಾತ್ಮ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಲು ತೊಡಗಿದ ನೃಗ ಮಹಾರಾಜ, ಹೇ ಕೃಷ್ಣ ವಾಸುದೇವ ಕೇಶವ, ನೀನೇ ಪರಮಾತ್ಮನಯ್ಯ. ಈಗ ಕೃಷ್ಣಾವತಾರ ಎತ್ತಿದ್ದೀಯ, ಅಪ್ರಮೇಯ, ನಿನ್ನನ್ನು ಅಳಿಯಲಿಕ್ಕೆ ಯಾರಿಗೆ ತಾನೇ ಸಾಧ್ಯ? ನಿನ್ನನ್ನು ಏನಂದು, ನೀನು ಯಾರು ಅಂತ ನಾನು ಹೇಳಲಿಕ್ಕೆ ಸಾಧ್ಯ? ನಾನು ಒಂದು ಹೇಳ್ಬೋದಪ್ಪ, ನೀನು ವರದ, ವರಗಳನ್ನು ನೀಡ್ತಕ್ಕಂತಹವನು. ಹರಿ, ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥವನು, ಹರಿಸ್ತಕ್ಕಂತಹವನು. ಮುಕುಂದ, ನೀನು ನಿನ್ನು ಜೂಡಗಂಟಿ. ಈ ದಿನ ನಿನ್ನ ದರ್ಶನವಾಯಿತು, ನನಗೆ ನೋಡಲಿಕ್ಕೆ ನೀನು, ನಿನ್ನ ದರ್ಶನ ಲಭಿಸಿತು. ನೀ ಕೃಪಂಗನುಗೊಂಟಿ, ನಿನ್ನ ಕೃಪೆ ಎಷ್ಟು ಅಂತ ನಾನು ತಿಳ್ಕೊಂಡೆ, ಅದನ್ನು ಅನುಭವಿಸ್ತಾ ಇದ್ದೀನಿ. ಅಖಿಲ ಸೌಖ್ಯ ಪದವುಲು ಅಂತಗಂಟಿ, ಎಲ್ಲದಕ್ಕಿಂತ ಹೆಚ್ಚಿನದಾದಂಥ ನಿನ್ನ ಪಾದಾರವಿಂದಗಳು ಅನ್ನತಕ್ಕಂಥ ಆ ಸೌಖ್ಯ ಪದವನ್ನು ನಾನು ಪಡೆದೆ. ಇವತ್ತು ನಾನು ಧನ್ಯನಾದೆ ಅಂತ ಮೃಗ ಮಹಾರಾಜ ಪ್ರಾರ್ಥನೆ ಮಾಡಿದ. అని అనేక బంగులంగొనియాడి గోవిందుని పాదారవిందంబులుదన కిరీటంబు సొంక ప్రణమిల్లి, దేవా భవదీయ పాదారవిందంబులు నా హృదయారవిందంబులం బాయకుండునట్లంగా ప్రసాదింపవే అని తదనుజ్ఞాతుండై ఇచ్చటి జనంబులు సూచి యద్భుతానందంబులం బొందన్. అతుల తేజో విరాజిత దివ్య విమానారూఢుండై దివంబున కరిగినంత నమ్మాధవుండు నచ్చటనున్న పార్థివోత్తములకు ధర్మబోధంబుగా నిట్లనియే. ಈ ರೀತಿ ಆ ನೃಗಮಹಾರಾಜ ಅನೇಕ ರೀತಿಯಿಂದ ಕೊನಿಯಾಡಿ, ಅಂದರೆ ಭಗವಂತನನ್ನು ಸ್ತೋತ್ರ ಮಾಡಿದ, ಸ್ತುತಿಸಿದ. ಗೋವಿಂದನಿ ಪಾದಾರವಿಂದಂಬುಲು ತನ್ನ ಕಿರೀಟಂಬು ಸೋಂಕ ಪ್ರಣಮಿಲ್ಲಿ, ತನ್ನ ಶಿರಸ್ಸನ್ನ ಬಗ್ಗಿಸಿ, ಶಿರಮುಂಚಿ ಪಾದಾಭಿವಂದನములు ಅಂತಾರೆ, ಅಂದರೆ ತನ್ನ ಶಿರಸ್ಸನ್ನು ಭಗವಂತನ ಪಾದಗಳಿಗೆ ಸೋಕಿಸಿ ನಮಸ್ಕಾರ ಮಾಡಿ, ದೇವ ಭವದೀಯ ಪಾದಾರವಿಂದಂಬುಲು ನಾ ಹೃದಯಾರವಿಂದಂಬುಲ ಬಾಯಕೊಂಡು ನಟ್ಲಂಗ ಪ್ರಸಾದಿಂಪವೇ. ಏನು ಕೇಳ್ಕೊಂಡ ಅವನು? ನನಗೆ ಏನಾರು ಐಶ್ವರ್ಯ ಕೊಡು ಅಂತ ಕೇಳಿದ್ನ? ಇಲ್ಲ, ಭಕ್ತರೆಂದೂ ಕೇಳಲ್ಲ. ಪ್ರಹ್ಲಾದ ಕೇಳಿದ ಹಾಗೆ, ನನಗೆ ಆಸೆ ಅನ್ನೋದು ಎಂದೂ ಬರಬಾರ್ದು, ಆ ರೀತಿಯಾದ ವರ ಕೊಡು ಅಂತ ಕೇಳ್ದ ಅವನು. ನಿಂಗೆ ಏನು ಬೇಕಯ್ಯ ಅಂದರೆ, ನನಗೇನಾದರೂ ಬೇಕು ಅಂತಲೇ ಅನ್ನಿಸ್ಬಾರ್ದು, ಆ ರೀತಿಯಾದ ವರ ಕೊಡು, ನಿನ್ನ ಸೇವೆ ಒಂದು ಸಾಕು ಅಂತ ಕೇಳಿದ್ದ. ಅದೇ ರೀತಿ ಇವನು ಕೂಡ, ಸ್ವಾಮಿ ನಿನ್ನ ಪಾದಾರವಿಂದಗಳು ಸದಾ ಕಾಲ ನನ್ನ ಹೃದಯಾರವಿಂದದಲ್ಲಿ, ಒಂದು ಅರಗಳಿಗೆ ಕೂಡ ನನ್ನ ಹೃದಯ ಮಂದಿರದಿಂದ ನಿನ್ನ ಪಾದಾರವಿಂದಗಳು ದೂರವಾಗಬಾರ್ದು, ಆ ರೀತಿಯಾಗಿ ನನ್ನನ್ನು ಪ್ರಸಾದಿಂಪವೇ, ನನ್ನನ್ನು ಆ ರೀತಿಯಾಗಿ ಕರುಣಿಸಪ್ಪ ಸ್ವಾಮಿ ಅನಿ ಆ ರೀತಿ ಹೇಳಿ, ತದನುಜ್ಞಾತುಂಡೈ, ಆ ತಕ್ಷಣ ಕೃಷ್ಣನಿಂದ ಅಭಯವನ್ನು ಪಡೆದು, ಮತ್ತೆ ಅನುಜ್ಞಾತಂಡೈ ಅಂತಂದರೆ ಆಯಿತು ಹೋಗ್ಬಿಟ್ಟು ಬಾರಪ್ಪ ಅನ್ನತಕ್ಕಂತಹ ಒಂದು ಅನುಜ್ಞೆಯನ್ನು ಕೂಡ ಪ್ರಸಾದಿಸಿದ ಭಗವಂತ. ಇಚ್ಚಟಿ ಜನಂಬುಲು ಸೂಚಿ ಅದ್ಭುತಾನಂದಂಬುಲಂಬೊಂದ. ಜನ ಎಲ್ಲ ನೋಡ್ತಾ ಇದ್ದಾರೆ, ಏನಿದು ಇಷ್ಟು ತನಕ ಬಾವಿಲಿ ಬಿದ್ದಿದ್ದು ನೋಡಿದ್ರೆ ಆ ಉಸಿರು ಬಳ್ಳಿ, ಈಗ ಎದ್ದ ಮೇಲೆ ನೋಡಿದ್ರೆ ತೇಜೋ ವಿರಾಜಮಾನಾಗಿ ಇದ್ದಾನೆ, ಒಳ್ಳೆ ಪುಣ್ಯ ಪುರುಷ, ಫಳ 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 ಅಂತ ಕಾಂಚನ ಹೊಳೆದ ಹಾಗೆ ಹೊಳಿತಾ ಇದ್ದಾನೆ. ಅತುಲ ತೇಜೋ ವಿರಾಜಿತ ದಿವ್ಯ ವಿಮಾನಾರೂಢುಂಡೈ. ತಕ್ಷಣ ಭಗವಂತ ಅವನಿಗೆ ಅನುಗ್ರಹ ಮಾಡಿದ ತಕ್ಷಣ ಒಂದು ದಿವ್ಯವಾದಂತಹ
ವಿಮಾನ ಬಂತು, ಅದರಲ್ಲಿ ಆರೂಢನಾದ ಇವನು ಮೃಗ ಮಹಾರಾಜ. ದಿವಂಬುನ ಕರಿಗೆ ಅವನು ಊರ್ಧ್ವ ಲೋಕಗಳಿಗೆ ಅಂದರೆ ದಿವ್ಯ ಲೋಕಗಳಿಗೆ ಆ ವಿಮಾನ ಅವನನ್ನ ಕೂಡಿಸ್ಕೊಂಡು ಕರ್ಕೊಂಡು ಹೋಯ್ತು. ಅಂತ ನಮ್ಮ ಮಾಧವುಂಡು ಆ ಮಾಧವನಾದಂಥ ಶ್ರೀಕೃಷ್ಣ ಏನು ಮಾಡ್ದ, ಅಚ್ಚಟನುನ್ನ ಪಾರ್ಥಿವೋತ್ತಮಲಕು ಧರ್ಮಬೋಧಂಬುಗ ನಿಟ್ಲನಿಯೇ. ಆದ್ದರಿಂದ ಅಲ್ಲಿ ನೆರೆದಿರ್ತಕ್ಕಂತಹವರಿಗೆಲ್ಲರಿಗೂ ಕೂಡ ಕೃಷ್ಣ ಧರ್ಮಬೋಧೆಯನ್ನ ಅಂತಂದ್ರೆ ನೃಗ ಮಹಾರಾಜನ ಒಂದು ಉದಾಹರಣೆಯನ್ನ ಇಟ್ಟುಕೊಂಡು ಅಲ್ಲಿದ್ದಂತಹವರಿಗೆಲ್ಲರಿಗೂ ಕೂಡ ಧರ್ಮಬೋಧನೆಯನ್ನ ಮಾಡ್ದ ಆ ಮಾಧವ. ನರನಾಥ ಕುಲ ಕಾನನಮು ದಹಿಂಚುಟಕುನು ನವನೀಸುರಲ ವಿತ್ತಮಗ್ನಿಕೀಲ ಜನನಾಯ ಕುಲ ನಿಜೈಶ್ವರ್ಯಾಬ್ಧಿ ನಿಂಕಿಂಪ ಬ್ರಾಹ್ಮಣ ಕ್ಷೇತ್ರಂಬು ಬಾಡಬೊಂಬು ಪಾರ್ಥಿವೋತ್ತಮುಲ ಸಂಪಚ್ಚೈಲ ಮುಲಂಗೂಲ್ಚ ಭೂಸುರದನಮು ದಂಭೋಳಿದಾರ ಜಗತೀವರುಲ ಕೀರ್ತಿ ಚಂದ್ರಿಕಮಾಪ ವಿಪ್ರೋತ್ತಮ ಧನಮು ಸೂರ್ಯೋದಯಂಬು ವಿಪ್ರತತಿ ಸೊಮ್ಮು ಕಂಟೆನು ವಿಷಮು ಮೇಲು ಗರಳ ಮುನುಕುನು ಪ್ರತಿಕೃತಿಗಲದುಗಾನಿ దాని మాన్పంగ భువి నౌషధములులేవు గాన బ్రహ్మస్వములు గొంటగాదుపతికి. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನರನಾಥ ಕುಲ ಕಾನನಮು ದಹಿಂಚುಟುಕುನು ನವನೀಸುರಲ ವಿತ್ತಮ ಅಗ್ನಿಕೀಲ. ಈ ನರನಾಯಕರು ಅಂದರೆ ರಾಜರು ಅನ್ನತಕ್ಕಂತಹ ಅವರ ಕುಲ ಅನ್ನತಕ್ಕಂಥ ಅರಣ್ಯವನ್ನ ದಹಿಸಿ ಹಾಕಕ್ಕೆ ಅವನೀಸುರಲ ವಿತ್ತಮ ಅಗ್ನಿಕೀಲ. ಏನಾದರೂ ಅವನೀಸುರರು ಅಂತಂದ್ರೆ ಸುರರು ಏನ್ ಮಾಡ್ತಾರೆ, ಲೋಕಕ್ಕೆಲ್ಲ ಹಿತವನ್ನು ಉಂಟು ಮಾಡ್ತಾರೆ, ಲೋಕಕ್ಕೆ ಅನುಕೂಲ ಉಂಟು ಮಾಡ್ತಾರೆ. ಅದೇ ರೀತಿ ಇವರು ಭೂಸುರರು ಅಂದ್ರೆ ಭೂಮಿಯ ಮೇಲಿದ್ದು ಎಲ್ಲರ ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂತಹ ವಿಪ್ರರ ವಿತ್ತಮು ಅವರ ಧನವನ್ನ ಅಪಹರಿಸಿದ್ದಾದ್ರೆ ಈ ರಾಜರ ಕುಲ ಅನ್ನತಕ್ಕಂತಹ ಕಾನನವನ್ನ ದಹಿಸಿ ಹಾಕಕ್ಕೆ ಆ ವಿಪ್ರರ ಹಣ ಅಗ್ನಿಕೀಲವಾಗಿ ಮಾರ್ಪಾಡಾಗುತ್ತೆ. ಜನನಾಯಕುಲ ನಿಜೈಶ್ವರ್ಯಾಬ್ಧಿ ನಿಂಕಿಂಪ ಬ್ರಾಹ್ಮಣ ಕ್ಷೇತ್ರಂಬು ಬಾಡಬಂಬು. ಜನನಾಯಕರಾದಂಥ ರಾಜರ ನಿಜ ಐಶ್ವರ್ಯ ಅನ್ನತಕ್ಕಂತಹ ಅಬ್ಧಿಗೆ ಅಂದರೆ ಸಾಗರಕ್ಕೆ ಅವರೇನಾದರೂ ಆ ಸಾಗರದಂತೆ ಇರತಕ್ಕಂತಹ ಐಶ್ವರ್ಯ ರಾಜರದಾದರೆ ಅವರೇನಾದರೂ ಬ್ರಾಹ್ಮಣರ ಸೊತ್ತನ್ನು ಅಪಹರಿಸಿದರೆ ಅದು ಆ ಅಷ್ಟೂ ಅಬ್ಧಿಯನ್ನು ಇಂಕಿಂಪ ಅಂದರೆ ಒಣಗಿಸಾಕ್ಬಿಡ್ತಕ್ಕಂಥ ಬಡಬಾನಲವಾಗಿ ಕಾಡುತ್ತೆ ಅವ್ರನ್ನ. ಪಾರ್ಥಿವೋತ್ತಮಲ ಸಂಪಚ್ಚೈಲ ಮುಲಂಗೂಲ್ಚ ಭೂಸುರಧನಮು ದಂಬೋಳಿಧಾರ. ಪಾರ್ಥಿವೋತ್ತಮರ ಸಂಪತ್ತು ಅನ್ನತಕ್ಕಂಥ ಶೈಲಗಳನ್ನ ಗೂಲ್ಚ ನೆಲಸಮ ಮಾಡಲಿಕ್ಕೆ ಭೂಸುರ ಧನವನ್ನ ಅಪಹಾರ ಮಾಡಿದ್ರೆ ಅದು ಅವರ ಸಂಪತ್ ಶೈಲಕ್ಕೆ ದಂಬೋಳಿಧಾರ ಅಂದರೆ ವಜ್ರಾಯುಧವಾಗುತ್ತೆ. ಜಗತೀವರಲ ಕೀರ್ತಿ ಚಂದ್ರಿಕ ಮಾಪ ವಿಪ್ರೋತ್ತಮ ಧನಮು ಸೂರ್ಯೋದಯಂಬು. ಈ ರಾಜರ ಕೀರ್ತಿ ಚಂದ್ರಿಕೆ ಅನ್ನತಕ್ಕಂಥದ್ದು ಈ ವಿಪ್ರೋತ್ತಮರ ಹಣ ಅನ್ನತಕ್ಕಂಥದ್ದೇನಾದರೂ ಅವರು ಅಪಹಾರ ಮಾಡಿಬಿಟ್ರೆ ಸೂರ್ಯೋದಯ ಬಂದ ತಕ್ಷಣ ಚಂದ್ರಿಕೆ ಏನಾಗುತ್ತೆ, ಏನೂ ಕಾಣಲ್ಲ. ಆ ರೀತಿ ಅವರೇನಾದರೂ ವಿಪ್ರರ ಹಣ ಅಪಹಾರ ಮಾಡಿದ್ರೆ ಅವರಿಗೆ ಕೀರ್ತಿ ಎಲ್ಲ ಮೊಣಪಾಲಾಗುತ್ತೆ. ವಿಪ್ರತತಿ ಸೊಮ್ಮು ಕಂಟೆನೂ ವಿಷಮ ಮೇಲು. ಈ ಬ್ರಾಹ್ಮಣರ ಸೊತ್ತು ಅಪಹಾರ ಮಾಡೋದಕ್ಕಿಂತಲೂ ಕೂಡ ವಿಷ ನುಂಗೋದು ಮೇಲು. ವಿಷಕ್ಕಾದರೆ ಒಂದು ಪರಿಹಾರ ಇದೆ, ಗರಳ ಮುನುಕುನು ಪ್ರತಿಕೃತಿಗಲದು. ಆ ವಿಷ ಸೇರಿಬಿಟ್ಟಿದೆ ಮೈಗೆ ಅಂದರೆ ಅದನ್ನು ಆಗತ ತಂತ್ರ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಅಂತಂದರೆ ಏನಾದರೂ ವಿಷ ಇರ್ತಕ್ಕಂಥದ್ದನ್ನು ಪರಿಹಾರ ಮಾಡ್ತಕ್ಕಂಥ ತಂತ್ರಗಳಿರುತ್ತೆ, ಅದರಿಂದ ಮಾಡ್ಬೋದು. ಕಾನಿ ದಾನಿ ಮಾನ್ಪಂಗ ಭೂವಿನ ಔಷಧ ಮೂಲ್ಯವು. ವಿಪ್ರರ ಸೊತ್ತು ಅಪಹಾರ ಮಾಡಿಬಿಟ್ರೆ ಅದು ವಿಷಕ್ಕಿನ್ನ ಘೋರವಾದದ್ದು, ಅದನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ, ಅದರ ಫಲಿತವನ್ನು ತಪ್ಪಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಗಾನ ಬ್ರಹ್ಮಸ್ವ ಮುಲುಗೊಂಟಗಾದುಪತಿಕಿ. ಆದ್ದರಿಂದ ಬ್ರಹ್ಮಸ್ವವನ್ನು ಅಪಹಾರ ಮಾಡಬಾರ್ದು ರಾಜ ಅದನು ಅಂತ ಹೇಳ್ತಾರೆ. ಈಗಲೂ ಕೂಡ ಹಳ್ಳಿ ಜನದಲ್ಲಿದೆ, ಎಲ್ಲ ಬ್ರಾಹ್ಮಣರ ಸೊತ್ತು ತಿನ್ನಕ್ಕೆ ಉಂಟಾ, ತಿನ್ನಬಾರ್ದು ಬ್ರಾಹ್ಮಣರ ಸೊತ್ತು
ಅಪಹಾರ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ, ಹಿಂದಗಡೆಯಿಂದ ಮಾಡ್ತಾ ಇರ್ತಾರೆ. ಅದು ಈ ಕಾಲ. ಇದು ಕೃಷ್ಣ ತನ್ನ ರಾಜರಿಗೆಲ್ಲ ಒಂದು ಎಚ್ಚರಿಕೆ ಕೊಟ್ಟ. ಅವರು ನೋಡಪ್ಪ, ವಿಪ್ರರು ಅಂತಂದರೆ ಅವರು ಲೋಕಸೇವೆಯಲ್ಲಿ ನಿರತರಾಗಿರಬೇಕು. ಅಂದರೆ ಲೋಕಕ್ಕೆಲ್ಲ ಒಳ್ಳೇದಾಗಲಿ ಅಂತ ಯಜ್ಞಯಾಗಾದಿಗಳನ್ನು ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಇಟ್ಕೊಂಡಿರ್ತಾರೆ, ಅಥವಾ ಅವರ ಬಳಿ ಇರತಕ್ಕಂತಹ ಐಶ್ವರ್ಯವಾಗಲಿ, ಭೂಮಿಯಾಗಲಿ ಸತ್ಕಾರ್ಯಗಳಿಗೆ ವಿನಿಯೋಗವಾಗ್ತಾ ಇರುತ್ತೆ. ಅಂತಹ ಸ್ವತ್ತನ್ನು ಅಪಹಾರ ಮಾಡಿದರೆ ಅದು ಅಂತ ಯಾರು ಅಪಹಾರ ಮಾಡ್ತಾರೋ ಅವರ ಕುಲವನ್ನೇ ನಾಶ ಮಾಡಿಬಿಡುತ್ತೆ. ಅದರಿಂದ ನೀವು ಯಾವತ್ತೂ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ ಅಂತ ಅಲ್ಲಿದ್ದಂಥ ತನ್ನ ಮಕ್ಕಳು, ಯಾದವ ವೀರರು, ಇನ್ನು ಮುಂತಾದ ರಾಜ ಕುಲದವರಿಗೆಲ್ಲರಿಗೂ ಕೂಡ ನೃಗ ಮಹಾರಾಜನ ಒಂದು ಉದಾಹರಣೆ ಇಟ್ಕೊಂಡು ಧರ್ಮವನ್ನು ಬೋಧನೆ ಮಾಡಿದ. ಎರುಂಗಮಿನೈನೂ ಭೂಸುರ ಬರಲೊದನಂಬಪಹರಿಂಪಬಲವದು ಪತಿಕಿನ್ ಮರಪುನ ನನಲಮು ಮುಟ್ಟಿನ ದರಿಗೊನಿ ವ್ಯಸಂಗಾಲ್ಚಕೊನ್ನೇ ತನು ವೆರಿಯಂಗನ್. ಎರುಂಗಮಿನೈನನು ಅಂತಂದ್ರೆ ತಿಳಿದೇ ಕೂಡ ಭೂಸುರರ ಧನವನ್ನ ಅಪಹರಿಸಬಾರ್ದಪ್ಪ ರಾಜರು. ಮರಪುನ ನನಲಮು ಮುಟ್ಟಿನ, ಏನೋ ಗೊತ್ತೇ ಆಗ್ಲಿಲ್ಲ, ಆ ಕಡೆ ತಿರ್ಗೇ ನೋಡ್ಲಿಲ್ಲ ಅಂತ ಬೆಂಕಿ ಮುಟ್ಟಿದ್ರೆ ಸುಡದೇ ಇರುತ್ತೇನಪ್ಪ. ತಿಳಿದು ಮುಟ್ಟಿದ್ರೂ ಬೆಂಕಿ ಸುಟ್ಟು ಹಾಕುತ್ತೆ, ತಿಳಿದೇ ಮುಟ್ಟಿದ್ರು ಸುಟ್ಟು ಹಾಕುತ್ತೆ. ಅದೇ ರೀತಿ ವಿಪ್ರರ ಧನ ಅಂತಂದ್ರೆ ಹುಷಾರಾಗಿರ್ಬೇಕು, ಅದನ್ನು ಅಪಹಾರ ಮಾಡಬಾರ್ದು ಅಂತ ಮುಂತಾಗಿ ಕೃಷ್ಣ ಬೋಧನೆಯನ್ನ ಮಾಡಿದ. ಮರೀನು ದನ ಧನಂಬು ಪರುಲಜೇತಂ ಗೋಲ್ಪಡಿನ ವಿಪ್ರುಂಡು ದುಃಖమున రోదనంబు సేయ రాలిన అశ్రుకణంబులు అవని రేణువులెన్ని తడియున్ నంది వేలేండ్లు తదుపేక్షాపరుండైన పతి దారుణ ವೇದನುಲು ಗಲ ಕುಂಭೀಪಾಕ ನರಕಂಬುಲಂ ಬೊಂದು. ಏನು ಹೇಳ್ತಾನೆ ಇನ್ನ ಕೃಷ್ಣ ಮುಂದುವರಿಸಿ, ಮತ್ತೆ ಯಾರಾದರೂ ರಾಜ ಒಬ್ಬ ಬ್ರಾಹ್ಮಣನ ಸೊತ್ತು ಅಪಹಾರ ಮಾಡಿಬಿಡ್ತಾನೆ. ಆಗ ಪಾಪ ತನ್ನದಿದ್ದಿದ್ದು ಹೋಯ್ತಲ್ಲ ಅನ್ನತಕ್ಕಂಥ ದುಃಖಕ್ಕೆ ಆ ವಿಪ್ರ ಏನಾದರೂ ರೋದನಂಬುಸೇಯ ಅಳ್ತಾ ಇದ್ರೆ, ರಾಲಿನ ಅಶ್ರುಕಣಂಬುಲು ಅವನ ಕಣ್ಣಿಂದ ಜಾರಿದ ಆ ಕಂಬನಿಯ ಬಿಂದುಗಳು ಎಷ್ಟು ಅವನಿರೇಣುವುಲು ಅಂತಂತಂದ್ರೆ ಎಷ್ಟು ಮಣ್ಣಿನ ಕಣಗಳನ್ನು ನೆನೆಸುತ್ತೋ ಅಷ್ಟು 1000 ವರ್ಷಗಳ ಕಾಲ ಅವನು ತದುಪೇಕ್ಷಾ ಪರುಂಡೈನ ಪತಿ, ಆ ಬ್ರಾಹ್ಮಣನ ಉಪೇಕ್ಷೆ ಮಾಡದಂತ ರಾಜ ದಾರುಣ ವೇದನಲುಗಲ ಕುಂಭೀಪಾಕ ನರಕಂಬುಲಂಬೊಂದು, ಅವನು ಅಷ್ಟು 1000 ವರ್ಷಗಳ ಕಾಲ ಕುಂಭೀಪಾಕ ನರಕದಲ್ಲಿ ಬಿದ್ದು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಆ ರಾಜ. ಮರಿಯುಂ ಅತನಿ ತೋಡಂಗ್ರಿಂದಟಂ ಬದಿತರಂಬುಲವಾರುನು ಮುಂದಟಂ ಬದಿತರಂಬುಲವಾರುನು ಮಹಾ ನರಕವೇದನಲಂಬೊಂದುದುರು. ಆ ರಾಜನ, ಬ್ರಾಹ್ಮಣ ಸ್ವತ್ತನ್ನ ಅಪಹರಿಸಿದ ರಾಜನ ಮುಂದಿನ 10 ತಲೆಮಾರು, ಹಿಂದಿನ 10 ತಲೆಮಾರು ಮಹಾ ನರಕವೇದನೆಗಳನ್ನು ಅನುಭವಿಸ್ತಾರೆ. ಯಾವಾಗಲೂ ಒಬ್ಬ ಮನುಷ್ಯ ಒಂದು ವಂಶದಲ್ಲಿ ಹುಟ್ಟಿದ ನಂತರ ಸತ್ಕರ್ಮಗಳ ಆಚರಣೆ ಮಾಡಿದರೆ ಹಿಂದಿನ 7 ತಲೆ ಮುಂದಿನ 7 ತಲೆ ಸಂತೋಷನೂ ಪಡ್ತಾರೆ, ಅದರಿಂದ ಪ್ರಾಪ್ತವಾಗ ಪುಣ್ಯಫಲವನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಕೃಷ್ಣ ಪರಮಾತ್ಮನೇ ಆಣತಿ ಕೊಟ್ಟಿದ್ದಾನೆ, ಹಿಂದಿನ 10 ತಲೆಮಾರು ಮುಂದಿನ 10 ತಲೆಮಾರು ಕೂಡ ನರಕದಲ್ಲಿ ಬೀಳಬೇಕಾಗುತ್ತೆ. ಸ್ವದತ್ತಂಬೈನ ಬರದತ್ತಂಬೈನ ಅರ್ಥಲೋಭನಂಜೇಸಿ ದುಶೀಲುಂಡೈ ಬ್ರಾಹ್ಮಣ ಕ್ಷೇತ್ರ ಸಂಭೂತ ಧಾನ್ಯ ಧನಾದಿಕಂಬು ಭುಜಿಂಚುನ್ ಅಪ್ಪಾಪಾತ್ಮುಂಡು 60,000 సంవత్సరంబులు మలకూపంబునం గ్రిమిరూపంబున ವರ್ತಿಂಚುನು. ಏನಾದರೂ ಯಾರಾದ್ರೂ ಕೂಡ ಸ್ವದತ್ತಂಬೈನ ಪರದತ್ತಂಬೈನ ತಾನೇ ಕೊಟ್ಬಿಟ್ಟು ಮತ್ತೆ ಕಿತ್ಕೊಳ್ಳೋದು, ಅಥವಾ ಬೇರೆ ಯಾರೋ ದಾನ ಮಾಡಿರ್ತಾರೆ ಬ್ರಾಹ್ಮಣನಿಗೆ, ಅದನ್ನು ಕಿತ್ಕೊಳ್ಳೋದು, ಆ ರೀತಿ ಮಾಡಿಬಿಟ್ಟು ಆ ಬ್ರಾಹ್ಮಣನ ಕ್ಷೇತ್ರ ಸಂಭೂತ ಅಂದರೆ ಬ್ರಾಹ್ಮಣನಿಗೆ ಸ್ವಲ್ಪ ಹೊಲ ಇರುತ್ತೆ, ಅದರಲ್ಲಿ ಧಾನ್ಯ ಎಲ್ಲ ಬೆಳೆದಿದ್ರೆ ಅದನ್ನೇನಾದರೂ ಅಪಹರಿಸಿ ಅವನು ಅನುಭವಿಸಿದರೆ ಆ ಪಾಪಾತ್ಮ 60,000 ಸಂವತ್ಸರಂಬುಲು ಅಂದರೆ 60,000 ಸಂವತ್ಸರಗಳ ಕಾಲ ಮಲಕೂಪದಲ್ಲಿ ಕ್ರಿಮಿರೂಪದಿಂದ ಬಿದ್ದಿರಬೇಕಾಗುತ್ತೆ ಅಂತ. ಯಾಕೆ ತಿಂದಿದ್ದೆಲ್ಲ ಕಡೆಗೆ ಏನಾಗುತ್ತೆ, ಮಲರೂಪವಾಗಿ ಬೇಡದೆ ಇರ್ತಕ್ಕಂಥದ್ದೆಲ್ಲ ಮಲರೂಪದಲ್ಲಿ ಹೊರಗೆ ಹೋಗುತ್ತಲ್ಲ. ಇವನು ಆ ವಿಪ್ರೋತ್ತಮರ ಸ್ವತ್ತನ್ನು ಅಪಹರಿಸಿ ಅವರು ಬೆಳೆದದ್ದನ್ನು ಅವರಿಗೆ ಕಾಣದೆ
ಕದ್ದು ತಿಂದುಬಿಟ್ರೆ ಅಥವಾ ದರ್ಪದಿಂದಲಾದರೂ ಅದನ್ನು ಸೆಳೆದು ತಿಂದರೆ ಕ್ರಿಮಿಗಳ ಮಲದಲ್ಲಿರತಕ್ಕಂಥ ಕ್ರಿಮಿ ರೂಪದಲ್ಲಿ 60,000 ವರ್ಷಗಳ ಕಾಲ ಅನುಭವಿಸ್ಬೇಕಾಗತ್ತೆ. ಅಟ್ಲಗುಟ ಎರಿಂಗಿ ವಿಪ್ರುಂಡೆಂತದಪ್ಪು ಸೇಸಿನ. ಆದ್ದರಿಂದ ನೀವು ತಿಳ್ಕೊಳ್ಳಿ, ವಿಪ್ರ ಅಕಸ್ಮಾತ್ ತಪ್ಪು ಮಾಡಿದ್ರು ಕೂಡ ಅವನು ಬೈದ, ಎಣ್ಣಿಗೊಟ್ಟಿನ ಎಣ್ಣಿದಿಟ್ಟಿನ ಅಂತಂದರೆ ಏನೋ ಕೋಪದಲ್ಲಿ ಬೈದರು, ಹೊಡೆದ್ರು ಅಂತ ಕೂಡ ಹೇಳ್ತಾರೆ. అతనికెదురు పలుకక వినయంబున వందనంబ ఆచరించు పుణ్యాత్ములు ನಾದು ಪಾಲಿಂಟಿವಾರು. ಯಾರಾದರೆ ವಿಪ್ರ ಬೈದರೂ ಕೂಡ ಕೋಪ ಮಾಡ್ಕೊಳ್ದಿರ ಅವನ್ನ ಅನುಸರಿಸ್ತಕ್ಕಂಥವರು ನಾದು ಪಾಲಿಂಟಿವಾರು, ಅಂದರೆ ನನ್ನವರು ಆಗ್ತಾರೆ ಅವರು ಅಂತ. ಯಾಕೆ ದೇವರಿಗೆ ಯಾರು ಪ್ರಿಯರಾಗ್ತಾರೆ? ಧರ್ಮವನ್ನ ಆಚರಿಸ್ತಕ್ಕಂಥವ್ರು ಪ್ರಿಯರಾಗ್ತಾರೆ. ಹಾಗಾದರೆ ಈ ಬ್ರಾಹ್ಮಣರು ಬೈದ್ರೂ ಕೃಷ್ಣ ಭಗವಂತನಿಗೆ ಇಷ್ಟ ಆಗ್ತಾರೆ ಅಂದ್ರೆ ಅದು ಹೇಗಾಗುತ್ತೆ ಅಂತಂತಂದರೆ, ಈಗ ಪುರೋಹಿತರು ಅಂದರೆ ಪುರಸ್ಯ ಹಿತಂ ಶಾಸ್ತಿ ಇತಿ ಪುರೋಹಿತ ಅಂತ. ಅಂದರೆ ಎಲ್ಲರ ಒಂದು ಎಲ್ಲರನ್ನೂ ಸಮಾನವಾಗಿ ಕಂಡು ಎಲ್ಲರಿಗೂ ಒಳಿತನ್ನೇ ಬಯಸ್ತಕ್ಕಂಥವನು ವಿಪ್ರ. ಅಂತಹವರು ಏನೋ ಕೋಪ, ಎದುರಿಗಿರ್ತಕ್ಕಂಥವನಿಗೆ ಒಳಿತಾಗಲಿ ಅಂತಲೇ ಕೋಪ ಮಾಡ್ಕೋಬೋದು ಅಥವಾ ಬೈಬೋದು, ಹೊಡಿಬೋದು. ಆದರೂ ಕೂಡ ಅವನ್ನ ವಿನಯದಿಂದ ಅವನ ಬಳಿ ವಿನಯವಾಗಲೇ ವರ್ತಿಸಬೇಕು. ಅಂತಹವರು ನನ್ನವರಾಗ್ತಾರೆ. ಗಾಕ ಏನುನು ಪ್ರತಿದಿನಂಬುನು ಭೂಸುರುಲರತಿ ವಿನಯಂಬುನಂ ಭೂಜಿಂತುನು. ನಾನು ಕೂಡ ಪ್ರತಿನಿತ್ಯವೂ ಕೂಡ ಭೂಸುರರನ್ನ ವಿನಯದಿಂದ ನಾನು ಪೂಜಿಸ್ತೀನಿ. ಇಟ್ಲು ಸೇಯಕ ಈ ರೀತಿಯಾಗಿ ವರ್ತಿಸದೆ ವಿಪರೀತ ವರ್ತನುಲೈನ ತಾಮಸುಲ ನೀನು ವೆದಿಕಿ ದಂಡಿಂತುನು. ಈ ರೀತಿ ಭೂಸುರರನ್ನು ಗೌರವಿಸದೆ ಯಾರಾದರೆ ವಿಪರೀತವಾಗಿ ತಾಮಸ ಪ್ರವೃತ್ತಿಯಿಂದ ವರ್ತನೆ ಮಾಡ್ತಾರೋ ಅಂತಹವರನ್ನು ನಾನು ಬಿಡಲ್ಲ, ಹುಡುಕಿ ದಂಡಿಸ್ತೀನಿ. ಅದಿಗಾವುನ ಮೀರಲು ಬ್ರಾಹ್ಮಣ ಜನಂಬುನ ವಲನಂ ಪರಮಭಕ್ತಿಗಳಿಗೆ ಬೆಲುಂಗುಂಡನಿ ಆನತಿಚ್ಚಿ. ಆದ್ದರಿಂದ ಅದಿಗಾವುನ ನೋಡಪ್ಪ ಈ ರೀತಿಯಾಗಿದೆ, ವಿಪ್ರರನ್ನ ಗೌರವದಿಂದಲೇ ನೋಡಬೇಕು. ಆದ್ದರಿಂದ ಇಲ್ಲಿ ಸೇರಿರ್ತಕ್ಕಂಥ ನೀವು ಯಾದವ ಪ್ರಮುಖರು ನೀವೆಲ್ಲರೂ ಕೂಡ ಬ್ರಾಹ್ಮಣ ಜನರನ್ನ ಕುರಿತು ಪರಮಭಕ್ತಿಗಳಿಗೆ ಮೆಲುಂಗುಂಡು ಅಂತಂದರೆ ಅವರ ಬಗ್ಗೆ ಪರಮಭಕ್ತಿಯನ್ನೇ ಇಟ್ಕೊಂಡು ಅದೇ ರೀತಿಯಾಗಿ ಸದ್ಧರ್ಮಾಚರಣೆಯನ್ನೇ ಮಾಡಿಕೊಂಡು ನೀವು ಇರಬೇಕಾದ್ದು. ರಾಜರಾದರೂ ಕೂಡ ನಿಮಗೆ ಎಷ್ಟೇ ಅಧಿಕಾರ ಐಶ್ವರ್ಯ ಸಂಪತ್ತು ಎಲ್ಲ ಇದ್ದರೂ ಕೂಡ ಬ್ರಾಹ್ಮಣ ಅಂದರೆ ಅಗ್ನಿ ಸಮಾನ, ಅವನ ಸುದ್ದಿಗೆ ಹೋಗಬೇಡಿ ನೀವು. ಅನಿ ಆನತಿಚ್ಚಿ ಈ ರೀತಿಯಾಗಿ ಆನತಿಯನ್ನ ಮಾಡಿ ಯಾದವ ಪ್ರಕರಂಬುಲು ಸೇವಿಂಪನ್. ಆ ಯಾದವರೆಲ್ಲ ಆಯಿತು ಅಂತ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾಗ ಅಖಿಲ ಲೋಕ ಶರಣ್ಯುಂಡೈನ ಆ ಪುಂಡರೀಕಾಕ್ಷುಂಡು, ಆ ಅಖಿಲ ಲೋಕಗಳಿಗೂ ಕೂಡ ಶರಣ್ಯನಾದಂತಹ ಆ ಶ್ರೀಕೃಷ್ಣ ಪರಮಾತ್ಮ ನಿಜ ನಿವಾಸಂಬುನ ಕೊಂಜನಿಯೇನನಿ ಚೆಪ್ಪಿ ಶುಕುಂಡಿಟ್ಲನಿಯೇ. ಇಷ್ಟು ತನ್ನ ಯಾದವ ವೀರರಿಗೆ, ತನ್ನ ಮಕ್ಕಳಾದ ಸಾಂಬ, ಪ್ರದ್ಯುಮ್ನ ಮುಂತಾದವರಿಗೆ ರಾಜಧರ್ಮವನ್ನು ಬೋಧಿಸಿ, ಅಂದರೆ ಪ್ರಜೆಗಳಲ್ಲಿ ಧರ್ಮವನ್ನು ಪರಿಪಾಲಿಸ್ತಕ್ಕಂತಹ ವಿಪ್ರನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಿಕ್ಕನಾದವರು ಕೂಡ ಎಲ್ಲರೂ ಕೂಡ ಸದ್ಧರ್ಮ ಪರಿಪಾಲನೆ ಮಾಡ್ತಾರೆ ಅನ್ನತಕ್ಕಂಥದ್ದು ಆ ಯುಗದ ಧರ್ಮ ಹಾಗಿತ್ತು. ಅದನ್ನು ನಾವೀಗ ಕಲಿಯುಗದಲ್ಲಿ ಕುಳಿತು ಪ್ರಶ್ನೆ ಮಾಡಿದ್ರು ಆಗಲ್ಲ. ಆ ರೀತಿ ನಡೆಯತಕ್ಕಂಥದ್ದು ಕಷ್ಟ. ರಾಜಾದಿರಾಜರ ಕಾಲದಲ್ಲೆಲ್ಲ ಬ್ರಾಹ್ಮಣರು ಕೊಟ್ಟಿದ್ದ ಅಗ್ರಹಾರಗಳು, ಅವರ ಭೂಮಿಗಳು ಎಲ್ಲವೂ ಕೂಡ ಈ ಕಾಲದ ಸರ್ಕಾರ ಎಲ್ಲ ಮುಟ್ಟುಗೋಲು ಹಾಕ್ಕೊಂಡಿದ್ದು ಈಗಿನ ಯುಗ ಧರ್ಮ. ಇದು ಕೃಷ್ಣ ಪರಮಾತ್ಮ ಇದ್ದಂತಹ ಧರ್ಮಮೂರ್ತಿ ಅವನೇ, ಧರ್ಮ ಪ್ರವರ್ತಕನೂ ಅವನೇ, ಧರ್ಮ ನಿರ್ವರ್ತಕನೂ ಕೂಡ ಅವನೇ. ಅಂತಹ ಸ್ವಾಮಿ ಇದ್ದಾಗಿನ ದ್ವಾಪರ ಯುಗದ ಕಾಲ. ಇದಿಷ್ಟನ್ನು ಶುಕ ಮಹರ್ಷಿಗಳು ಈ ನೃಗಮಹಾರಾಜನ ಕಥೆ ಎಲ್ಲ ಹೇಳಿಬಿಟ್ಟು ಮತ್ತೆ ತಾವು ಮಾತನಾಡ್ತಾರೆ. ಈ ಕಥಂಜದಿವಿನ ವಾರಲುನ್ ಗೈಕೊನಿ ವಿನುವಾರು ವಿಗತ ಕಲುಷಾತ್ಮಕುಲೈ ಲೌಕಿಕ ಸೌಖ್ಯಮುನೊಂದುದುರು ಆ ಕೈವಲ್ಯಂಬು ಗರತಲಾಮಲಕ ಮಗುನ್ ಅಂತ ಫಲಶ್ರುತಿ ಕೂಡ ಹೇಳಿದ್ದಾರೆ. ಅಂದರೆ ಧರ್ಮ ಪರಿಪಾಲನೆಗೆ ಅಷ್ಟು ಒಂದು ಇಂಪಾರ್ಟೆನ್ಸ್ ಇತ್ತು, ಪ್ರಾಮುಖ್ಯತೆ ಇತ್ತು.
ಆದ್ದರಿಂದ ಶುಕ ಮಹರ್ಷಿಗಳು ಏನು ಹೇಳ್ತಾ ಇದ್ದಾರೆ, ಈ ನೃಗಮಹಾರಾಜನ ಈ ಪುಣ್ಯ ಚರಿತ್ರೆನ ಜದುವಿನ ಬಾರಲು ಯಾರಾದರೆ ಓದ್ತಾರೋ ಅವರು ಹಾಗೂ ಗೈಕೊನಿ ವಿನುವಾರು ಅದನ್ನು ಶ್ರದ್ಧೆಯಿಂದ ಕೇಳ್ತಕ್ಕಂಥವ್ರು, ಶ್ರವಣ ಮಾಡ್ತಕ್ಕಂಥವ್ರು, ವಿಗತ ಕಲುಷಾತ್ಮ ಕೊಲೈ ಅವರಲ್ಲಿ ಏನಾದರೂ ಕಿಂಚಿತ್ ಕಲ್ಮಶವಿದ್ದರೆ ಅವರ ಹೃದಯದಲ್ಲಿ ಅದೆಲ್ಲವೂ ಕೂಡ ಪರಿಹಾರವಾಗಿ ಲೌಕಿಕ ಸೌಖ್ಯಮುನೊಂದುದುರು, ಇಹಲೋಕದಲ್ಲಿ ಸೌಖ್ಯವನ್ನು ಹೊಂದುತ್ತಾರೆ. ಆ ಕೈವಲ್ಯಂಬು ಗರತಲಾಮಲಕ ಮಗುನ್, ಇಹದಲ್ಲಿ ಸೌಖ್ಯ, ಪರದಲ್ಲಿ ಕೈವಲ್ಯ ಪ್ರಾಪ್ತಿ ಕೂಡ ಆಗುತ್ತೆ ಅವರಿಗೆ, ಅಂದರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಆ ಮೋಕ್ಷ ಅನ್ನತಕ್ಕಂಥದ್ದು ಅವರಿಗೆ ಕರತಲಾಮಲಕವಾಗುತ್ತೆ, ಅಂದರೆ ಅಂಗೈ ನೆಲ್ಲಿಯಂತೆ ಸ್ಪಷ್ಟವಾಗುತ್ತೆ. ಯಾಕೆ ಇದು ಅವರು ವಿಗತ ಕಲ್ಮಶರಾಗ್ತಾರೆ. ಅವರವರ ಹೃದಯದಲ್ಲಿ ಏನಾದರೂ ಕಿಂಚಿತ್ ಕಲ್ಮಶ ಇದ್ದರೆ ಎಲ್ಲ ತೊಲಗಿ ಹೋಗುತ್ತೆ. ಧರ್ಮ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅನ್ನತಕ್ಕಂಥದ್ದು ಅರ್ಥ ಆಗುತ್ತೆ. ನಂತರ ಅವರು ಧರ್ಮದ ಹಾದಿಯಲ್ಲಿ ನಡೀತಾರೆ. ಆಗ ಅವರಿಗೆ ಮೋಕ್ಷ ಅನ್ನತಕ್ಕಂಥದ್ದು ಸುಲಭವಾಗುತ್ತೆ ಅಂತ ಶ್ರೀ ಶುಕಬ್ರಹ್ಮರು ಈ ನೃಗಮಹಾರಾಜನ ಚರಿತ್ರೆಗೆ ಒಂದು ಫಲಶ್ರುತಿಯನ್ನು ಕೂಡ ಅಪ್ಪಣೆ ಮಾಡಿದ್ದಾರೆ. ಸ್ವಸ್ತಿ. ಇಲ್ಲಿಗೆ ನೃಗಮಹಾರಾಜನ ಚರಿತ್ರೆ ಸಂಪನ್ನವಾಯಿತು. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧೆಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.